ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮಿಲೆಟ್ಸಿಂದ ದೋಸೆ ನೋಡಿ. ಇಲ್ಲಿ ನಾನು 6 ಥರ ಮಿಲೆಟ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ತೊಗೊಂಡಿದ್ದೀನಿ. ಎಲ್ಲನೂ ಸೇಮ್ ಕ್ವಾಂಟಿಟಿ ಎಲ್ಲ ತೊಗೊಂಡಿದ್ದೀನಿ. ಈಗ ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಒಂದು 3-4 ಸಲ ತೊಳ್ಕೊಳ್ಳಿ. ಅದರ ಮೇಲಿರ್ತಕ್ಕಂಥ ಡಸ್ಟ್ ಎಲ್ಲ ಹೋಗಬೇಕು. ಅದಾದ ನಂತರ ಇದನ್ನು ನೆನೆಸ್ಕೋಬೇಕಾಗತ್ತೆ. ನಾರ್ಮಲಿ ನಾವು ದೋಸೆ ಹಿಟ್ಟಿಗಾದರೆ ಒಂದು 5 ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ. ಬಟ್ ಇದಕ್ಕೆ 8 to 10 ಅವರ್ಸು ನೀವು ನೆನೆ ಹಾಕಬೇಕಾಗತ್ತೆ. ಮಿಲೆಟ್ಸ್ ಎಲ್ಲ ಚೆನ್ನಾಗಿ ನೆನಿಬೇಕು, ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮೇ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಅಂತ ಡೌಟ್ ಇತ್ತು. ಬಟ್ ಜೆನ್ಯೂನ್ ರಿವ್ಯೂನ ಕೊಡ್ತೀನಿ, ಕೊನೆ ತನಕ ವೀಡಿಯೋ ನೋಡಿ. ಈ ರೀತಿ ದೋಸೆ ಹಿಟ್ಟಿನ ಥರ ರುಬ್ಕೊಂಡ್ಬಂದಾದಮೇಲೆ ಇದನ್ನು ಪಾತ್ರೆಗೆ ಹಾಕಿಬಿಟ್ಟು ಇದು ಫರ್ಮೆಂಟೇಷನ್ ಆಗೋದಕ್ಕೂ ಅಷ್ಟೇ ಒಂದು 12 to 15 ಅವರ್ಸ್ ಬಿಟ್ಟರೆ ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೆನ್ಕೋಬೇಕು ದೋಸೆ ಹಿಟ್ಟು, ಆವಾಗಲೇ ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಏರ್ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ನೋಡಿ. ಇದರಲ್ಲಿ ನಾವು ಎಲ್ಲೂ ಒಂದು ಕಾಳಷ್ಟೂ ಸಹ ರೈಸನ್ನು ಬಳಸಿಲ್ಲ. ಈಗ ಹಾಕ್ತಾ ಇರೋದು ಉಪ್ಪು. ರುಚಿಗೆ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಾದ ನಂತರ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಏರ್ ಬಬಲ್ಸ್ ಅನ್ನೋದು ಫಾರ್ಮ್ ಆಗಿದೆ ಅಂತ. ನೀವು ಸಹ ಈ ರೀತಿ ಮಾಡ್ಕೊಂಡು ನೋಡಿ. ದೋಸೆ ಹೇಗಾಗಿತ್ತಂದರೆ ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿ. ನಾನು ಅಂದ್ಕೊಂಡಿದ್ದೆ ಈ ದೋಸೆ ತಿನ್ನೋದಕ್ಕೆ ರುಚಿಯಾಗಿ ಅನಿಸಲ್ವೇನೋ, ಹೆಲ್ದಿಯಾಗಿರ್ಬೋದು ಅಂತ. ಬಟ್ ಅದು ರಾಂಗ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿತ್ತು. ನಿಜ ಹೇಳಬೇಕಂದ್ರೆ ಅಕ್ಕಿ ದೋಸೆಗಿಂತ ನನಗೆ ಇದೇ ಜಾಸ್ತಿ ಇಷ್ಟ ಆಯಿತು. ಅಷ್ಟು ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಮಕ್ಳಿಗೂ ಅಷ್ಟೇ ನೀವು ಮಾಡಿಕೊಡಿ. ಗೊತ್ತೇ ಆಗೋಲ್ಲ ನೀವು ಮಿಲೆಟ್ಸಲ್ಲಿ ಮಾಡಿದ್ದೀರ ಅಂತ ಹೇಳಬೇಡಿ ಮನೆಯಲ್ಲಿ. ಸುಮ್ಮನೆ ಹಾಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ. ದೋಸೆ ಅಥವಾ ಚಪಾತಿಗೆ ತುಪ್ಪನೇ ಬಳಸಿ. ಅದು ತುಂಬ ಹೆಲ್ದಿ ಕೂಡ ಹೌದು, ಗುಡ್ ಕೊಲೆಸ್ಟ್ರಾಲು. ಹಾಗಾಗಿ ಈಗ ನೋಡಿ, 2 ಕಡೆ ಈ ರೀತಿ ಮುಚ್ಚಾಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಕ್ರಿಸ್ಪಿಯಾಗುತ್ತೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಜೆನ್ಯೂನ್ ರಿವ್ಯೂ. ನೀವು ಕೂಡ ಮಾಡ್ಕೊಳ್ಳಿ, ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.